2024ನೇ ಕ್ವಶನ್ ಪೇಪರ್ಸು. ನೆಕ್ಸ್ಟು ಒಂದನೇ ಕ್ವಶನ್ ನೋಡೋದಾದ್ರೆ, ಸ್ವಸಹಾಯ ಗುಂಪುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದ್ರೆ 1982ರಲ್ಲಿ ಸ್ವಸಹಾಯ ಸಂಘಗಳು ಪರಿಚಯಿಸಲಾಗಿತ್ತು ಅಂತ ಹೇಳಿದರೆ ಇದು ತಪ್ಪಾಗಿದೆ. 1962ರಲ್ಲಿ ಸ್ವಸಹಾಯ ಸಂಘಗಳನ್ನ ಪರಿಚಯಿಸಲಾಗಿದೆ. ನೆಕ್ಸ್ಟ್ ಹಾಗೆ ಒಳ್ಳೆ ಸರಿ ಇರೋ ಉತ್ತರಗಳನ್ನ ನೋಡೋದಾದ್ರೆ, ಗ್ರಾಮೀಣ ಬಡ ಸಮುದಾಯಕ್ಕೆ ಸಾಲ ಒದಗಿಸುವುದು ನಮ್ಮ ಸ್ವಸಹಾಯ ಸಂಘಗಳ ಒಂದು ಕಾರ್ಯವಾಗಿದೆ. ತಮ್ಮ ಸ್ವಂತ ಸಂಪನ್ಮೂಲಗಳಿಂದ ಸಾಲ ಸೌಲಭ್ಯ ಕಲ್ಪಿಸುವುದು. ನೆಕ್ಸ್ಟ್ ಸಣ್ಣ ಮತ್ತು ಅನೌಪಚಾರಿಕವಾದ ಜನರ ಗುಂಪು ಇದಾಗಿರುತ್ತೆ. ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿ ಅಂತ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕ್ಷರತೆಯನ್ನು ಹೆಚ್ಚಿಸುವುದು, ಕೃಷಿ ಮತ್ತು ತೋಟಗಾರಿಕೆ ಅಭಿವೃದ್ಧಿಪಡಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲ ಸೌಲಭ್ಯಗಳನ್ನು ಒದಗಿಸುವುದಾಗಿರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ MG ನರೇಗಾ ನೋಡೋದಾದ್ರೆ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನುವಂಥದ್ದಾಗಿರುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋದಾದ್ರೆ, ಎವ್ರಿಬಡಿ ಲವ್ಸ್ ಎ ಗಾಡ್ ಡ್ರಾಟ್ ಅಂದ್ರೆ ಬರ ಅಂದ್ರೆ ಎಲ್ಲರಿಗೂ ಇಷ್ಟ. ಈ ಪುಸ್ತಕವನ್ನು ಬರೆದವರು P. ಸಾಯಿನಾಥ್ ರವರು ಆಗಿರುತ್ತಾರೆ. ವೈಟ್ ರೆವಲ್ಯೂಷನ್ ಈಸ್ ರಿಲೇಟೆಡ್ ಟು ಹಾಲಿನ ಒಂದು ಇದು ರೆವಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ಗೋಲ್ಡನ್ ರೆವಲ್ಯೂಷನ್ ಇವೆಲ್ಲ ನೋಡುವುದಾಗಿದೆ. ನೆಕ್ಸ್ಟ್ ಜೈನಿಸಮ್ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಅಂಡ್ ಸಮ್ಯಕ್ ಚಾರಿತ್ರ ಆರ್ ಕಾಲ್ಡ್ ತ್ರಿರತ್ನಾಸ್. ಓಕೆ, ಅಕಾರ್ಡಿಂಗ್ ಟು ಶಂಕರ, ಬ್ರಹ್ಮನ್ ಅಂಡ್ ಆತ್ಮ ಆರ್ ಐಡೆಂಟಿಕಲ್ ಅಂತ ಅಂದ್ರೆ ಬ್ರಹ್ಮ ಮತ್ತು ಆತ್ಮರು ಶಂಕರರವರ ಪ್ರಕಾರ ಇದು ಒಂದೇ ಆಗಿರುತ್ತೆ. 4 ಪುರುಷಾರ್ಥಗಳು ಕೆಳಕಂಡ ಕ್ರಮದಲ್ಲಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಆಗಿರುತ್ತೆ. ದ ವರ್ಡ್ ಭಕ್ತಿ ಸಿಗ್ನಿಫೈಸ್ ಅಂದ್ರೆ ಭಕ್ತಿ ಶಬ್ದವು ಇದು ದೇವರನ್ನು ಕುರಿತು ಪ್ರೀತಿಯನ್ನು ತೋರಿಸುತ್ತದೆ. ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಫಿಲಾಸಫಿ ಈಸ್ ರೆನೆ ಡೆಕಾರ್ಡ್ಸ್ ಅನ್ನು ಆಗಿರ್ತಾರೆ. ನೆಕ್ಸ್ಟ್ ದ ಪ್ರೆಸಿಡೆಂಟ್ ಆಫ್ USA ಈಸ್ ಡೊನಾಲ್ಡ್ ಟ್ರಂಪ್ ಆಗಿರ್ತಾರೆ. ನೆಕ್ಸ್ಟ್ ದ ಟರ್ಮ್ ಗ್ಲೋಬಲೈಸೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಅಂದ್ರೆ ಜಾಗತೀಕರಣ ಎಂಬ ಪದವನ್ನು ಪರಿಚಯಿಸಿದವರು ಥಿಯೋಡೋರೆ ಲೆವಿಟ್ ಅನ್ನೋರಾಗಿರ್ತಾರೆ. ದ ಹೆಡ್ ಕ್ವಾರ್ಟರ್ ಆಫ್ ಯುರೋಪಿಯನ್ ಯೂನಿಯನ್ ಈಸ್ ಲೊಕೇಟೆಡ್ ಇನ್ ಬ್ರುಸೆಲ್ಸ್ ಇದರಲ್ಲಿ ಲೊಕೇಟೆಡ್ ಇರುತ್ತೆ. ದ ಚೈನೀಸ್ ಪ್ರೀಮಿಯರ್ ಹೂ ಸೈನ್ಡ್ ಪಂಚಶೀಲ್ ಟ್ರೀಟಿ ವಿತ್ ಜವಾಹರ್ಲಾಲ್ ನೆಹರು ಜೌ ಎನ್ಲೈ ಅನ್ನೋರಾಗಿರ್ತಾರೆ. ಮಲೆ ಮಹದೇಶ್ವರ ಫೋಕ್ ಎಫಿಕ್ ಬೇಸಿಕಲಿ ಬಿಲಾಂಗ್ಸ್ ಟು ದಿಸ್ ಡಿಸ್ಟ್ರಿಕ್ಟ್ ಈಸ್ ಚಾಮರಾಜನಗರ. ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೆಯಾದ ವರ್ಷ 2005. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಾವ ದಿನ ಆಚರಿಸಲಾಗಿದೆ ಅಂತ ಅಂದ್ರೆ ಮಾರ್ಚ್ 8ರಂದು. ಆಥರ್ ಆಫ್ ಕಿರಗೂರಿನ ಗಯ್ಯಾಳಿಗಳು KP ಪೂರ್ಣಚಂದ್ರ ತೇಜಸ್ವಿಯವರು. ದ ವುಮೆನ್ ಎಂಪವರ್ಮೆಂಟ್ ಇಯರ್ ಈಸ್ 1995. ಮೋಸ್ಟ್ ಲೈಕ್ಲಿ ಇದು ಬರುವಂಥದ್ದಾಗುತ್ತೆ ಅಂದ್ರೆ ಮಹಿಳಾ ಸಶಕ್ತೀಕರಣ ವರ್ಷ 1995. The Year of Protection of Women from Domestic Violence Act passed 2005. International Women Day is March 8. ಕಿರುಗುರಿನ ಗಯ್ಯಾಳಿಗಳು ಬರೆದವರು KP ಪೂರ್ಣಚಂದ್ರ ತೇಜಸ್ವಿ. ವುಮೆನ್ ಎಂಪವರ್ಮೆಂಟ್ ಇಯರ್ 1995 ಇದು ಮೋಸ್ಟ್ ಲೈಕ್ಲಿ ಆಗಿರುತ್ತೆ. ಈಕ್ವಲ್ ವೇಜಸ್ ಆಕ್ಟ್ ಇಂಪ್ಲಿಮೆಂಟೆಡ್ ಇಯರ್ 1876 ಅಲ್ಲಿ ಆಗಿರುತ್ತೆ. ಸೆಕ್ಸ್ ರೇಷಿಯೋ ಲಿಂಗ ಅನುಪಾತವೆಂದರೆ ಮಹಿಳೆಯರ ಸಂಖ್ಯೆಯನ್ನು ಪ್ರತಿ 1000 ಪುರುಷರಿಗೆ ರೊಂದಿಗೆ ತುಲನೆ ಮಾಡುವುದು ಅಂದ್ರೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. GDP ಅಂತಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗಿರುತ್ತೆ. ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ 2021 ಅನ್ನು ಯಾವ ಸಚಿವಾಲಯವು ಆರಂಭಿಸಿದೆ ಅಂತ ಅಂದ್ರೆ ಜಲಶಕ್ತಿ ಸಚಿವಾಲಯ. Which of the following fundamental rights does not fall under the category of right to freedom? ಅಂದ್ರೆ ಈ ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಯಾವುದು ಸ್ವಾತಂತ್ರ್ಯದ ಹಕ್ಕು ಎಂಬ ವರ್ಗಕ್ಕೆ ಸೇರುವುದಿಲ್ಲ ಅಂತ ಅಂದ್ರೆ
ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಇದು ಆರ್ಟಿಕಲ್ 21 ಅನ್ನೋದಾಗಿರುತ್ತೆ. ಇದು ರೈಟ್ ಟು ಫ್ರೀಡಮ್ ಅದರ ಅಂಡರಲ್ಲಿ ಬರಲ್ಲ. ರೈಟ್ ಟು ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯನೂ ಅದರ ಅಡಿಗೆನೆ ಬರುತ್ತೆ. ಆಮೇಲೆ ರೈಟ್ ಟು ಪ್ರೊಫೆಷನ್, ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್, ಇವೆಲ್ಲ ಅದರ ಅಂಡರಲ್ಲೇ ಬರುವಂಥದ್ದು. ನೆಕ್ಸ್ಟು ಸುಸ್ಥಿರ ಅಭಿವೃದ್ಧಿಗಳು ಅಂದರೆ SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಈ ಕೆಳಗಿನ ಗುರಿಗಳು ಸೇರುತ್ತವೆ ಅಂತಂದರೆ ಬಡತನ ನಿವಾರಣೆ, ಹಸಿವು ಮುಕ್ತ, ಉತ್ತಮ ಆರೋಗ್ಯ, ಅಸಮಾನತೆಗಳ ಇಳಿಕೆ, ಸ್ವಚ್ಛ ನೀರು ಮತ್ತು ನೈರ್ಮಲ್ಯ, ಲಿಂಗ ಸಮಾನತೆ, ಗುಣಮಟ್ಟದ ಶಿಕ್ಷಣ, ಕೈಗೆಟಕಬಲ್ಲ ಶುದ್ಧ ಇಂಧನ ಶಕ್ತಿ, ಗೌರವಯುತ ಕೆಲಸ ಹಾಗೂ ಆರ್ಥಿಕ ಬೆಳವಣಿಗೆ, ಆಮೇಲೆ ಹವಾಮಾನ ಕ್ರಮ, ಉದ್ಯಮ, ಆಮೇಲೆ ಆವಿಷ್ಕಾರ, ಮೂಲಸೌಕರ್ಯ, ಸುಸ್ಥಿರ ಬಳಕೆ, ಶಾಂತಿ ಮತ್ತು ನ್ಯಾಯ, ಇದೆಲ್ಲದು ಕೂಡ ಆಗಿರುತ್ತೆ. ನೆಕ್ಸ್ಟು ಇಸ್ಲಾಂ ಧರ್ಮ ಸ್ಥಾಪಕ ಮೊಹಮ್ಮದ್ ಪೈಗಂಬರ್ ಅವರ ಸ್ಥಳ ಮೆಕ್ಕಾ ಅನ್ನುವಂಥದ್ದಾಗಿರುತ್ತೆ. ನೆಕ್ಸ್ಟು 27th ಕ್ವಶನ್ಸ್ ಬಂದ್ಬಿಟ್ಟು ದ ಮೇನ್ ಫ್ಯೂಚರ್ ಆಫ್ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಈಸ್ ಅಂದರೆ ಇಸ್ಲಾಂ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣ ಯಾವುದು ಅಂತ ಅಂದರೆ ಕಮಾನುಗಳು ಅಂದರೆ ಆರ್ಚಸ್ ಅನ್ನುವಂಥದ್ದಾಗಿರುತ್ತೆ. ಹೂ ವಾಸ್ ದ ಆಟೋಮ್ ಟರ್ಕಿಶ್ ಸುಲ್ತಾನ್ ಹೂ ಕಾಂಕ್ವರ್ಡ್ ಕಾನ್ಸ್ಟಂಟಿನೋಪಲ್ ಇನ್ 1453 ಅನ್ನುವಂಥದ್ದಾದರೆ ಯಾರು ಅಂತ ಅಂದರೆ 2ನೇ ಮಹಮ್ಮದ್ ಆಗಿರ್ತಾನೆ. ದ ಇಂಪಾರ್ಟೆಂಟ್ ರಿವರ್ ವ್ಯಾಲಿ ಆಫ್ ಈಜಿಪ್ಟ್ ಈಸ್ ನೈಲ್ ಅಂದರೆ ಈಜಿಪ್ಟ್ನ ಪ್ರಮುಖ ನದಿ ಕಣಿವೆ ಯಾವುದಂತ ಅಂದರೆ ನೈಲ್ ನದಿ ಕಣಿವೆ ಆಗಿರುತ್ತೆ. ಪರ್ಷಿಯಾದ ಅತ್ಯಂತ ಪ್ರಾಚೀನ ಕರಕುಶಲ ಉತ್ಪನ್ನ ಯಾವುದು ಅಂತ ಅಂದರೆ ಹಾಸು ಕಂಬಳಿ ಅಥವಾ ಕಾರ್ಪೆಟ್ ಅನ್ನುವಂಥದ್ದಾಗಿರುತ್ತೆ. ಫೋಕ್ಲೋರ್ ಪದವನ್ನು ಸೃಜಿಸಿದವರು WJ ಥಾಮ್ಸ್ ಅನ್ನುವನು. GS ಪರಮಶಿವಯ್ಯ ಬಿಲಾಂಗ್ಸ್ ಟು ದಿ ಸ್ಟೇಟ್ ಈಸ್ ಕರ್ನಾಟಕ. ದಿಸ್ ಈಸ್ HM ನಾಯಕಸ್ ಬುಕ್ ಜಾನಪದ ಸ್ವರೂಪ, HM ನಾಯಕ ಅವರ ಬುಕ್ಕು. ಪ್ರಿಮಿಟಿವ್ ಕಲ್ಚರ್ ಅಂತಂದರೆ ಆದಿಮ ಸಂಸ್ಕೃತಿ ಕೃತಿಯನ್ನು ಬರೆದವರು EB ಟೇಲರ್ ಅನ್ನುವರು. ಮಹೇಂದ್ರ ವರ್ಮನ್ ಫಸ್ಟ್ ವಾಸ್ ದ ಕಿಂಗ್ ಆಫ್ Pallava dynasty. Lepakshi is known for Vijayanagara ಚಿತ್ರಕಲೆ. ಹೊಯ್ಸಳ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಈಸ್ ಕಾಲ್ಡ್ ವೇಸರ ಅಂತಂದರೆ ಇದು ದ್ರಾವಿಡ ಪ್ಲಸ್ ನಾಗರ ಶೈಲಿ ಎರಡು ಒಳಗೊಂಡಿರುವಂಥದ್ದು. ಒಡ್ಡರಾಧನೆ ಇದು ಒಂದು ಗದ್ಯ ಆಗಿರುತ್ತೆ ಮತ್ತು ಇದನ್ನು ಬರೆದವರು ಶಿವಕೋಟಾಚಾರ್ಯ. ಬರ್ತ್ ಪ್ಲೇಸ್ ಆಫ್ ಶಂಕರಾಚಾರ್ಯ ಈಸ್ ಕಾಲಡಿ. ಅಂಬೇಡ್ಕರ್ ಅವರ ತಾಯಿ ಹೆಸರು ಏನಂತ ಅಂದರೆ ಭೀಮಾಬಾಯಿ ಆಗಿರುತ್ತೆ. ರಮಾಬಾಯಿ ಅನ್ನೋದು ಅವರ ಹೆಂಡತಿಯ ಹೆಸರಾಗಿರುತ್ತೆ. ಅಂಬೇಡ್ಕರ್ ಅವರು ವ್ಯಾಸಂಗ ಮಾಡಿದ ವಿದೇಶಗಳ ಹೆಸರು ಯಾವುದಂತ ಅಂದರೆ ಅಮೆರಿಕ ಮತ್ತು ಇಂಗ್ಲೆಂಡ್ಗಳಲ್ಲಿ. ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸಂಘಟನೆ ಯಾವುದಂತ ಅಂದರೆ ಬಹಿಷ್ಕೃತ ಹಿತಕರಣಿ ಸಭಾ ಅನ್ನುವಂಥದ್ದಾಗಿರುತ್ತೆ. ಮೂಮೆಂಟ್ ಲೆಡ್ ಬೈ ಅಂಬೇಡ್ಕರ್ ಅನ್ನುವಂಥದ್ದು ಮಹದ್ ಮೂಮೆಂಟ್ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾರು ಅಂದರೆ ಚಂಪಾರಣ ಸತ್ಯಾಗ್ರಹ ನೇತೃತ್ವ ವಹಿಸಿದವರು ಗಾಂಧೀಜಿಯವರಾಗಿರ್ತಾರೆ. ಆಮೇಲೆ ಹೂ ರೋಟ್ ಹಿಂದೂ ಸ್ವರಾಜ್ ಅಂತ ಅಂದರೆ ಮಹಾತ್ಮ ಗಾಂಧೀಜಿ. ನ್ಯಾಷನಲ್ ಕೋಆಪರೇಟಿವ್ ಸೊಸೈಟಿ ಡೆವಲಪ್ಮೆಂಟ್ ಅಂದರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NCDC ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1963. ಇನ್ ಇಂಡಿಯಾ ಕೋಆಪರೇಟಿವ್ ಲೆಜಿಸ್ಲೇಷನ್ ಸ್ಟಾರ್ಟೆಡ್ ಇನ್ 1904. LAMPS stand for LAMPS stands for Large Sized Adivasi Multipurpose Cooperative Societies. The National Agriculture Cooperative Marketing Federation was established in 1958. ಜನಪದ ಈ ಶಾಸ್ತ್ರಕ್ಕೆ ಹತ್ತಿರದ ಸಂಬಂಧವನ್ನು ಹೊಂದಿದೆ. ಮಾನವಶಾಸ್ತ್ರಕ್ಕೆ. ಫಸ್ಟ್ ಕ್ವಶನ್, administrative language of Nagaland. It is Indian English. Grammar is a group of rules. ಗೋವಾದ ರಾಜ್ಯ ಭಾಷೆ ಯಾವುದು? ಕೊಂಕಣಿ. ಬುಕ್ ಆಫ್ ಯಸ್ಕ ಅಥವಾ ಯಸ್ಕನ ಗ್ರಂಥ ಯಾವುದು? ನಿರುಕ್ತ ಎನ್ನುವಂಥದ್ದು. ಮುಳ್ಳಿನ ಹಾಸಿಗೆ ಎಂದರೆ ಮುಳ್ಳಿನಂತಿರುವ ಕಷ್ಟಗಳು. ಬುಲಿಯನ್ ಆಪರೇಟರ್ಗಳು ಎಂಬ ಪದವು ಮಾಹಿತಿ ಹುಡುಕಾಟದಲ್ಲಿ ಏನನ್ನು ಸೂಚಿಸುತ್ತದೆ? ಇದು ಲಾಜಿಕಲ್ ಕನೆಕ್ಟರ್ಗಳು. ಎಕ್ಸಾಂಪಲ್ ಅಂಡ್, ಆರ್ ಗೇಟ್ ಅಥವಾ ನಾಟ್ ಗೇಟ್, ಅಂಡ್ ಗೇಟ್ ಇವುಗಳ ಹುಡುಕಾಟ ಪದಗಳನ್ನು ಸಂಯೋಜಿಸಲು
ಬಳಸಲಾಗುತ್ತದೆ. ನೆಕ್ಸ್ಟ್ 7ನೇದು ಬಂದುಬಿಟ್ಟು ಸಾರಾಂಶ ಮತ್ತು ಸೂಚಿಕೆ A&I ಡಾಟಾಬೇಸ್ನ ಉದ್ದೇಶವೇನು? ವಿವಿಧ ನಿಯತಕಾಲಿಕಗಳಿಂದ ಲೇಖನಗಳ ಸಾರಾಂಶಗಳು ಮತ್ತು ವಿಷಯದ ಸೂಚಿಕೆಯನ್ನು ಒದಗಿಸುವುದು. ವಿಚ್ ಆರ್ಗನೈಸೇಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಸೈನಿಂಗ್ ISSNs it is full form of International Standard Serial Number to periodicals and journals. It is option A, right, is ISSN International Center. ಮಾಹಿತಿ ನಿರ್ವಹಣೆಯ ಸಂದರ್ಭದಲ್ಲಿ ಡಿಜಿಟಲ್ ಸಂರಕ್ಷಣೆ ಪದದ ಅರ್ಥವೇನು? ಡಿಜಿಟಲ್ ವಿಷಯದ ದೀರ್ಘಾವಧಿಯ ಪ್ರವೇಶ ಮತ್ತು ಉಪಯುಕ್ತತೆಯನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳುವುದು. ನೆಕ್ಸ್ಟು 10ನೇ ಕ್ವಶನ್. ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಎ ಲಿಟ್ರೇಚರ್ ರಿವ್ಯೂ ಇನ್ ಅಕಾಡೆಮಿಕ್ ರಿಸರ್ಚ್? ಅಂದರೆ ಈ ಸಾಹಿತ್ಯ ವಿಮರ್ಶೆಯ ಪ್ರಾಥಮಿಕ ಉದ್ದೇಶ ಏನು? ಅಂದರೆ ಶೈಕ್ಷಣಿಕ ಸಂಶೋಧನೆ ಅಂತ ಅಂದರೆ ನಿರ್ದಿಷ್ಟ ವಿಷಯದ ಮೇಲೆ ಅಸ್ತಿತ್ವದಲ್ಲಿರುವ ಸಂಶೋಧನೆಯನ್ನು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡುವುದು ಮತ್ತು ಸಂಶ್ಲೇಷಿಸುವುದು. ನೆಕ್ಸ್ಟ್ ಕ್ವಶನ್. ಮಾಹಿತಿ ವಿಜ್ಞಾನದ ಸಂದರ್ಭದಲ್ಲಿ ಆಗಾದ ದತ್ತಾಂಶ ಅಂದರೆ ಬಿಗ್ ಡಾಟಾ ಎಂಬ ಪದವು ಏನನ್ನು ಸೂಚಿಸುತ್ತದೆ? ಸುಧಾರಿತ ಸಂಸ್ಕರಣೆ ಮತ್ತು ವಿಶ್ಲೇಷಣೆಯ ಅಗತ್ಯವಿರುವ ಡಿಜಿಟಲ್ ಮಾಹಿತಿಯ ಅತ್ಯಂತ ದೊಡ್ಡ ಮತ್ತು ವೈವಿಧ್ಯಮಯ ಸೆಟ್ಗಳು ಆಗುತ್ತೆ ಆನ್ಸರು. ನೆಕ್ಸ್ಟು 12th ನೋಡೋದಾದರೆ ಗರತಿಯ ಹಾಡು ಸಂಗ್ರಹದ ಸಂಪಾದಕರು ಯಾರು? LR ಹೆಗ್ಡೆ ಅವರು. ನೆಕ್ಸ್ಟು 13ನೇ ಕ್ವಶನ್ ನೋಡೋದಾದರೆ ಹುತ್ತರಿ ಹಬ್ಬ ಎಲ್ಲಿ ಆಚರಿಸಲಾಗುತ್ತದೆ ಅಂತ ಅಂದರೆ ಇದು ಕೊಡಗುಲ್ಲಿ. ನೆಕ್ಸ್ಟು ಜಾನಪದವು ಇವರ ಸೊತ್ತು ಅಂದರೆ ಸಮಸ್ತ ಮಾನವ ಕುಲದ ಸೊತ್ತು ಆಗಿರುತ್ತೆ. ಜನಪದ ಸಂಸ್ಕೃತಿ ಎಂಬುದು ಇದು ಪಾರಂಪರಿಕ ಸಂಸ್ಕೃತಿಯಾಗಿದೆ. ಬರ್ತ್ ಪ್ಲೇಸ್ ಆಫ್ ಬುದ್ಧ ಈಸ್ ಕಪಿಲವಸ್ತು. ಕರ್ನಾಟಕ ಕೋಆಪರೇಟಿವ್ ರೂಲ್ಸ್ ವರ್ ಫ್ರೇಮ್ಡ್ ಇನ್ ದ ಇಯರ್ ಆಫ್ 1960. ನೆಕ್ಸ್ಟು 18th ಕ್ವಶನ್. ದ ಫಸ್ಟ್ ಡೈರಿ ಕೋಆಪರೇಟಿವ್ ಸೊಸೈಟಿ ವಾಸ್ ರಿಜಿಸ್ಟರ್ಡ್ ಇನ್ 1930 ಆಟ್ ಎಲ್ಲಿ ಅಂತ ಅಂದರೆ ಗುಜರಾತಿನ ಆನಂದ್ ಅನ್ನುವಂಥದ್ರಲ್ಲಿ. NCUI ಈಸ್ ಎ ಫುಲ್ ಫಾರ್ಮ್ ಆಫ್ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ. ನೆಕ್ಸ್ಟು ಕೋಆಪರೇಟಿವ್ ಆಡಿಟ್ ಈಸ್ ಸ್ಟ್ಯಾಟ್ಯುಟರಿ ಆಡಿಟ್ ಅಥವಾ ಶಾಸನಬದ್ಧ ಲೆಕ್ಕ ಪರಿಶೋಧನೆ. ನೆಕ್ಸ್ಟು ಮಿನಿಟ್ ಬುಕ್ ಈಸ್ ಮೇಂಟೈನ್ಡ್ ಬೈ ಆಲ್ ಕೋಆಪರೇಟಿವ್ ಎಲ್ಲ ಸಹಕಾರಿ ಸಂಸ್ಥೆಗಳು. ಹೂ ವಾಸ್ ದ ಫಸ್ಟ್ ಫಿಲಾಸಫರ್ ಅಂತ ಅಂದರೆ ಥೇಲ್ಸ್ ಅನ್ನುವರು. ನೆಕ್ಸ್ಟು ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ ಫಿಲಾಸಫಿ? ಇಟ್ ಈಸ್ ರೆನೆ ಸ್ಕಾರ್ಟಸ್ ಅನ್ನೋನು. ನೆಕ್ಸ್ಟು ವಿಶ್ವದ ಅತ್ಯಂತ ಹಳೆಯ ಧರ್ಮ ಯಾವುದು ಅಂತ ಅಂದರೆ ಹಿಂದೂ ಧರ್ಮ. ಭಗವದ್ಗೀತೆಯು ಡ್ಯಾಶ್ ನಡುವಿನ ಸಂಭಾಷಣೆಯಾಗಿದೆ, ಅರ್ಜುನ ಮತ್ತು ಕೃಷ್ಣ ಅವರ ನಡುವೆ. ನೆಕ್ಸ್ಟು ಯಾವ ಧರ್ಮವು ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿದೆ? ಕ್ರಿಶ್ಚಿಯನ್ ಧರ್ಮ. ದ ಮಹಾಮಸ್ತಾಭಿಷೇಕ ಆಫ್ ಶ್ರವಣಬೆಳಗೊಳ ಟೇಕ್ ಪ್ಲೇಸ್ ಒನ್ಸ್ ಇನ್ ಎ ಇಯರ್. 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುವಂಥದ್ದು. ನೆಕ್ಸ್ಟು ದ ಸ್ಟ್ಯಾಚ್ಯೂ ಆಫ್ ಬಾಹುಬಲಿ ಆಫ್ ಶ್ರವಣಬೆಳಗೊಳ ವಾಸ್ ಇನ್ಸ್ಟಾಲ್ಡ್ ಕ್ರಿಸ್ತಶಕ 981 ಇದನ್ನು ಕೆತ್ತಿಸಲಾಗುತ್ತೆ. ನೆಕ್ಸ್ಟು ಡ್ಯಾಶ್ ಎಂಬುದು ಶ್ರವಣಬೆಳಗೊಳದ ಮತ್ತೊಂದು ಹೆಸರು ಕೊಳವಪ್ಪು ಅನ್ನುವಂಥದ್ದು. 1000 ಕಂಬದ ಬಸದಿ ಇದು ಮೂಡಬಿದಿರೆಯಲ್ಲಿದೆ. ಉಜ್ವಲ ಯೋಜನೆ ಪ್ರಾರಂಭವಾದ ವರ್ಷ 2016. ಇದು ಫ್ರೀ ಗ್ಯಾಸ್ಗೆ ಸಂಬಂಧಪಟ್ಟಂತಾಗಿದೆ. ಲಿಂಗತ್ವ ಅಸಮಾನತೆ ಸೂಚ್ಯಂಕವನ್ನು ಮಾಪನ ಮಾಡಲು ಪರಿಗಣಿಸುವ ಅಂಶಗಳು ಯಾವ್ದ್ಯಾವ್ದು ಅಂತ ಅಂದರೆ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ನ ಮೆಜರ್ ಮಾಡೋದು, ಸಂತಾನೋತ್ಪತ್ತಿ, ಆರೋಗ್ಯ, ಸಶಕ್ತೀಕರಣ ಮತ್ತು ಶ್ರಮದ ಮಾರುಕಟ್ಟೆಯ ಭಾಗವಹಿಸುವಿಕೆ ಅಂದರೆ ರಿಪ್ರೊಡಕ್ಷನ್, ಹೆಲ್ತ್, ಎಂಪವರ್ಮೆಂಟ್ ಅಂಡ್ ಲೇಬರ್ ಮಾರ್ಕೆಟ್ ಪಾರ್ಟಿಸಿಪೇಷನ್. 2023 G20 ಟ್ರೋಯ್ಕಾ ಈ ಕೆಳಗಿನ ಯಾವ ರಾಷ್ಟ್ರಗಳನ್ನು ಒಳಗೊಂಡಿದೆ? ಯಾವ್ದು ಅಂತ ಅಂದರೆ ಇಂಡೋನೇಷಿಯಾ, ಇಂಡಿಯಾ, ಬ್ರೆಜಿಲ್. ಇಂಡೋನೇಷಿಯಾ
22ರಲ್ಲಿ, 2023ರಲ್ಲಿ ಇಂಡಿಯಾ, 2024ರಲ್ಲಿ ಬ್ರೆಜಿಲ್ ಆಗಿರುತ್ತೆ. ಇಂಡಿಯನ್ ಓಷಿಯನ್ 6ನೇ ಸಮ್ಮೇಳನ ಎಲ್ಲಿ ನಡೆಯಿತು? ಇದು ಢಾಕಾದ ಬಾಂಗ್ಲಾದೇಶಲ್ಲಿ ನಡೆದಿದೆ. ನೆಕ್ಸ್ಟು, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ತಾಪಿ, TAPI, ದ ಗ್ಯಾಸ್ ಪೈಪ್ಲೈನ್ ಪ್ರಾಜೆಕ್ಟ್? ಇದು ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ ಅನ್ನುವಂಥದ್ದು ಇದರ ಫುಲ್ ಫಾರ್ಮು. ನೆಕ್ಸ್ಟು, ಸಾಗರ್, SAGAR ಈಸ್ ಇಂಡಿಯಾಸ್ ಪಾಲಿಸಿ ಆರ್ ಡಾಕ್ಟ್ರೈನ್ ಆಫ್ ಮರೈನ್ ಕಾರ್ಪೊರೇಷನ್ ಇನ್ ದ ಇಂಡಿಯನ್ ಓಷಿಯನ್ ರೀಜಿಯನ್. ವಾಟ್ ಈಸ್ ಸಾಗರ್? ಸಾಗರ್ ಅನ್ನುವಂಥದ್ದು ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜಿಯನ್ ಅನ್ನುವಂಥದ್ದು. ನೇಮ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಸ್ಟಾರ್ಟೆಡ್ ಬೈ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಯಾವ ಪೊಲಿಟಿಕಲ್ ಪಾರ್ಟಿನ ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ನೆಕ್ಸ್ಟು, ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಅಂಬೇಡ್ಕರ್ ಅವರು ನಿರ್ವಹಿಸಿದ ಅಧಿಕಾರ ಯಾವುದು? ಕರಡು ರಚನಾ ಸಮಿತಿಯ ಅಧ್ಯಕ್ಷರು. ದ ಪ್ಲೇಸ್ ವೇರ್ ಅಂಬೇಡ್ಕರ್ ಎಂಬ್ರೇಸ್ಡ್ ಬುದ್ಧಿಸಮ್. ಇದು ನಾಗ್ಪುರದಲ್ಲಿ ಅವರು ಸ್ವೀಕಾರ ಮಾಡುವಂಥದ್ದು. ನೆಕ್ಸ್ಟು, ಅಂಬೇಡ್ಕರ್ ಅವರು ಮನುಶಾಸ್ತ್ರ ದಹಿಸಿದ ಸ್ಮಾರಕದ ಹೆಸರು ಯಾವುದಂತ ಅಂದರೆ ದೀಕ್ಷಾ ಭೂಮಿ. ನೆಕ್ಸ್ಟು, ಬುದ್ಧನನ್ನು ಕುರಿತು ಅಂಬೇಡ್ಕರ್ ಅವರ ಕೃತಿ ಯಾವುದಂತ ಅಂದರೆ ಬುದ್ಧ ಮತ್ತು ಆತನ ಧಮ್ಮ. ಅಂಬೇಡ್ಕರ್ ಅವರ ಬಗ್ಗೆ ಮತ್ತಷ್ಟು ಕೆಲವು ಇಂಪಾರ್ಟೆಂಟ್ ಮಾಹಿತಿಗಳು. ದ ಮಹದ್ ಸತ್ಯಾಗ್ರಹ ಆಫ್ 1927 ಆರ್ಗನೈಸ್ ಬೈ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಯೂನಿವರ್ಸಿಟಿ ಇದು ಬೆಂಗಳೂರಲ್ಲಿದೆ. ಬೆಂಗಳೂರು ವಾಸ್ ಎಲೆಕ್ಟೆಡ್ ಟು ವೆಸ್ಟ್ ಬೆಂಗಾಲ್ ಕಾನ್ಸ್ಟಿಟ್ಯೂಯೆನ್ಸಿ ಅಸೆಂಬ್ಲಿ. ಅಂದರೆ ಅಂಬೇಡ್ಕರ್ ಅವರು ಯಾವ ಇದರಿಂದ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಎಲೆಕ್ಟೆಡ್ ಆಗಿದ್ರು ಅಂದರೆ ವೆಸ್ಟ್ ಬೆಂಗಾಲ್. ಅಟೆಂಡೆಡ್ ಆಲ್ ದ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್. ಯಾರು ಅಂತ ಅಂದರೆ BR ಅಂಬೇಡ್ಕರ್ ಅವರು. ಬುದ್ಧ ಆರ್ ಕಾರ್ಲ್ ಮಾರ್ಕ್ಸ್ ರಿಟರ್ನ್ ಬೈ BR ಅಂಬೇಡ್ಕರ್. ಹಿ ಫೌಂಡ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಅಂಬೇಡ್ಕರ್ ಅವರು ಫೌಂಡ್ ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಆ್ಯಂಡ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಇದು ಪೊಲಿಟಿಕಲ್ ಪಾರ್ಟಿ ಆಗಿರುತ್ತೆ. ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಫೆಡರೇಷನ್ ಇನ್ 1920 ಇವರೇ ಫೌಂಡ್ ಮಾಡೋದು. ಹಿ ವಾಸ್ ರಿಫಾರ್ಮರ್ ಆಫ್ ಅಪ್ರೆಸ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರ್ತಾರೆ. ನೆಕ್ಸ್ಟು, ಅಂಬೇಡ್ಕರ್ ಬರ್ತ್ಡೇ ಈಸ್ ಗೋಯಿಂಗ್ ಟು ಬಿ observed as Water Day. Dr. BR Ambedkar as the heart and soul of the Constitution. ಯಾವ ಒಂದು ಕಾನ್ಸ್ಟಿಟ್ಯೂಷನ್ಗೆ ಹೇಳಿದ್ದಾರೆ ಅಂತ ಅಂದರೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಆರ್ಟಿಕಲ್ 32. ಫಸ್ಟ್ ಲಾ ಮಿನಿಸ್ಟರ್ ಯಾರಂತ ಅಂದರೆ ನಮ್ಮ BR ಅಂಬೇಡ್ಕರ್ ಅವರು. ಡಿಸ್ಕ್ರೈಬ್ ದ DPSP ಆಸ್ ದ ನೋವೆಲ್ ಫ್ಯೂಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಆರ್ಟಿಕಲ್ 356ನ ಪ್ರೆಸಿಡೆಂಟ್ ರೂಲ್ ಇನ್ ಸ್ಟೇಟ್ ಇದನ್ನು ವೇರ್ ಡಿಫಿಟೆಡ್ ಬೈ ಡಾಕ್ಟರ್ BR ಅಂಬೇಡ್ಕರ್ ಆನ್ ದ ಪ್ಲೀ ದಟ್ ಇಟ್ ವುಡ್ ಬಿ ಯೂಸ್ಡ್ ಆಸ್ ಎ ಮ್ಯಾಟರ್ ಆಫ್ ಲಾಸ್ಟ್ ರೆಸಾರ್ಟ್ ಅನ್ನೋದು ಹೇಳಿದ್ದಾರೆ. ಆಮೇಲೆ ರಿಟರ್ನ್ ಹೂ ವರ್ ಶೂದ್ರಾಸ್ ಅಂಡ್ ಬುದ್ಧ ಅಂಡ್ ಹಿಸ್ ಧಮ್ಮ ಅನ್ನುವಂಥದ್ದು ಬರೆದಿದ್ದಾರೆ. ಅಂಬೇಡ್ಕರ್ ಎಂಬ್ರೇಸ್ಡ್ ಬುದ್ಧಿಸಮ್ ಇನ್ ನಾಗಪುರ್. ಅಂಬೇಡ್ಕರ್ ಫಸ್ಟ್ ಗುರು ಕಬೀರ್ ಆಮೇಲೆ ಜ್ಯೋತಿರಾವ್ ಫುಲೆ ಅವ್ರು ಆಗಿರ್ತಾರೆ. ನೇಮ್ ಆಫ್ ದ ಮ್ಯಾನುಮೆಂಟ್ಸ್ ಆಫ್ ಬ್ಯೂರಿಂಗ್ ಮನುಶಾಸ್ತ್ರ ಬೈ ಅಂಬೇಡ್ಕರ್ ದೀಕ್ಷಾ ಭೂಮಿ. 22ರ CET ಎಕ್ಸಾಮ್. ಅದಕ್ಕಿಂತ ಮುಂಚೆ ರೆವಲ್ಯೂಷನ್ಸ್ಗಳನ್ನ ನೋಡ್ಕೊಳ್ಳೋಣ. ಗ್ರೀನ್ ರೆವಲ್ಯೂಷನ್ ಫುಡ್ ಗ್ರೈನ್ಸ್ಗೆ, ವೈಟ್ ರೆವಲ್ಯೂಷನ್ ಮಿಲ್ಕ್ಗೆ, ಗೋಲ್ಡನ್ ರೆವಲ್ಯೂಷನ್ ಫ್ರೂಟ್ಸ್ ಅಥವಾ ಹನಿ ಅಥವಾ ಪ್ರೊಡಕ್ಷನ್ಗೆ, ಗ್ರೇ ರೆವಲ್ಯೂಷನ್ ಫರ್ಟಿಲೈಸರ್ಸ್ಗೆ, ಸಿಲ್ವರ್ ರೆವಲ್ಯೂಷನ್ ಎಗ್ ಅಥವಾ ಪೋಲ್ಟ್ರಿ ಫಾರ್ಮ್ಸ್ಗಳಿಗೆ, ಪಿಂಕ್ ರೆವಲ್ಯೂಷನ್ ಆನಿಯನ್ ಅಥವಾ ಪ್ಯಾರಾಸಿಟಿಕಲ್ ವಸ್ತು ಉತ್ಪನ್ನಗಳಿಗೆ, ಸಿಲ್ವರ್ ಫೈಬರ್ ರೆವಲ್ಯೂಷನ್ ಬಂದುಬಿಟ್ಟು ಸಿಲ್ವರ್ ರೆವಲ್ಯೂಷನ್ ಅಂತ ಅಂದರೆ ಎಗ್ ಬರುತ್ತೆ, ಸಿಲ್ವರ್ ಫೈಬರ್ ಅಂತ ಅಂದರೆ ಕಾಟನ್ ಬರುತ್ತೆ. ಆಮೇಲೆ ಯೆಲ್ಲೋ ಬಂದುಬಿಟ್ಟು ಆಯಿಲ್ ಸೀಡ್ಸು, ಬ್ಲ್ಯಾಕ್ ಪೆಟ್ರೋಲಿಯಂ, ಬ್ಲೂ ಫಿಶ್ ಪ್ರೊಡಕ್ಷನ್, ಆಮೇಲೆ
ಗೋಲ್ಡನ್ ಫೈಬರ್ ಅಂತ ಅಂದರೆ ಜೂಟು, ಬ್ರೌನ್ ಬಂದ್ಬಿಟ್ಟು ಲೆದರ್ ಅಥವಾ ಕೊಕೋವಾ ಆರ್ ನಾನ್ ಕನ್ವೆನ್ಷನಲ್ ಪ್ರಾಡಕ್ಟ್ಸ್ಗಳಿಗೆ ಆಗಿರುತ್ತೆ. ಹೂ ರೋಡ್ಸ್ ಶೂದ್ರಾಸ್ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟು ಹೂ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರು. ಬೌದ್ಧ ಧಮ್ಮವನ್ನು ಅಂಬೇಡ್ಕರ್ ಅವರು ಎಲ್ಲಿ ಸ್ವೀಕರಿಸಿದ್ದು ಅಂತ ಅಂದರೆ ನಾಗ್ಪುರದಲ್ಲಿ. ಹೂ ವಾಸ್ ಅಂಬೇಡ್ಕರ್ಸ್ ಫಸ್ಟ್ ಗುರು ಅಂತ ಅಂದರೆ ಕಬೀರರು ಆಗಿರ್ತಾರೆ, ಕಬೀರ್ ಅವರು. ಆಮೇಲೆ ನೇಮ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ BR ಅಂಬೇಡ್ಕರ್ ಅಂದರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಮತ್ತು ಸ್ಕೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಎರಡು ಕೂಡ ಪೊಲಿಟಿಕಲ್ ಪಾರ್ಟಿ ಆಗಿರುತ್ತೆ. ನೆಕ್ಸ್ಟು ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದವರು ಯಾರು ಅಂತ ಅಂದರೆ ಬುದ್ಧ ಆಗಿರ್ತಾರೆ. ತ್ರಿಪಿಟಕ ಅಸೋಸಿಯೇಟೆಡ್ ವಿತ್ ಬೌದ್ಧ ಧರ್ಮ. ಕರ್ನಾಟಕ ಬುದ್ಧ ಧಮ್ಮ ಸಮಿತಿಯನ್ನು ಯಾರು ಪ್ರಾರಂಭಿಸಿದರು? ಬಸವಲಿಂಗಪ್ಪ ಬಿ ಅನ್ನೋರಾಗಿರ್ತಾರೆ. ನೆಕ್ಸ್ಟು ಹೂ ರೋಟ್ ಬುದ್ಧ ಆ್ಯಂಡ್ ಹಿಸ್ ಧಮ್ಮ? ಅಂಬೇಡ್ಕರ್ ಅವರು. ವಾಟ್ ಡಸ್ SCO ಸ್ಟ್ಯಾಂಡ್ ಫಾರ್? ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಆಗಿರುತ್ತೆ. ವೇರ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ SCO ಲೊಕೇಟೆಡ್ ಇನ್ ಚೀನಾ? ಶಾಂಘೈಯಲ್ಲಿ ಬರುತ್ತೆ. I2U2 ಈಸ್ ಗ್ರೂಪಿಂಗ್ ಆಫ್ ಇಂಡಿಯಾ, ಇಸ್ರೇಲ್, UAE, US ಅನ್ನೋದಾಗಿರುತ್ತೆ. ಅಬ್ಬಾಸಿದಿ ಸಂತತಿಯವರನ್ನು ಸ್ಥಾಪಿಸಿದವರಾರು ಅನ್ನೋದಂದರೆ ಆಲ್ ಅಬ್ಬಾಸ್ ಅನ್ನೋರಾಗಿರ್ತಾರೆ. ಭಾರತದಲ್ಲಿ ಸರ್ಕಾರವು ರಾಜ್ಯದ ವಿಷಯವಾಗಿದೆ ಅಂದರೆ ಸ್ಟೇಟ್ ಸಬ್ಜೆಕ್ಟ್ ಕೋಆಪರೇಷನ್ ಬಂದ್ಬಿಟ್ಟು. ದ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಇನ್ ಕರ್ನಾಟಕ ವಾಸ್ ಸ್ಟಾರ್ಟೆಡ್ ಬೈ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅನ್ನೋರಾಗಿರ್ತಾರೆ. ಇದು ಗದಗದ ಕನಗಿನ ಹಾಳದಲ್ಲಿ ಸ್ಥಾಪನೆ ಮಾಡುವಂಥದ್ದು. ದೇರ್ ಆರ್ 7 ಕೋಆಪರೇಟಿವ್ ಪ್ರಿನ್ಸಿಪಾಲ್ಸ್ ಇರುವಂಥದ್ದು. ನೆಕ್ಸ್ಟು ಅನದರ್ ನೇಮ್ ಆಫ್ ವರ್ಧಮಾನ ಈಸ್ ವರ್ಧಮಾನ ಮಹಾವೀರ ಅನ್ನೋದಾಗಿರುತ್ತೆ. ದ ಪರ್ಸನ್ ಹೂ ಎರೆಕ್ಟೆಡ್ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಅಟ್ ಶ್ರವಣಬೆಳಗೊಳ ಈಸ್ ಚಾಮುಂಡರಾಯ. ಜೈನಿಸಮ್ ಈಸ್ ಟೈಪ್ ಆಫ್ ಶ್ರಮಣ್ ಟ್ರೆಡಿಷನ್ ಅಂದರೆ ಶ್ರಮಣ ಪರಂಪರೆ. ಮಹಾವೀರ ಪ್ರೀಚ್ಡ್ ಇನ್ ಪಾಳಿ ಲ್ಯಾಂಗ್ವೇಜ್. ನೆಕ್ಸ್ಟು ಜಾನಪದವು ಇವರ ಸೊತ್ತು ಅಂತ ಅಂದರೆ ಸಮಸ್ತ ಮಾನವ ಕುಲದ ಸ್ವತ್ತಾಗಿರುತ್ತೆ. ನೆಕ್ಸ್ಟು ಜಾನಪದ ಈ ಶಿಸ್ತಿಗೆ ಹತ್ತಿರವಾಗಿದೆ ಅಂತ ಅಂದರೆ ಮಾನವನ ಶಾಸ್ತ್ರಕ್ಕೆ ಅಂದರೆ ಆಂಥ್ರೋಪಾಲಜಿಗೆ ಆಗಿರುತ್ತೆ. ಫೋಕರ್ ಈಸ್ ರಿಲೇಟೆಡ್ ಟು ಡಿಸಿಪ್ಲಿನ್ ಇನ್ ಆಂಥ್ರೋಪಾಲಜಿ. ನೆಕ್ಸ್ಟು 23ನೇ ಕ್ವಶನ್ ಬಂದು ನೋಡೋದಾದರೆ ದಸರಾ ಈಸ್ ಫೇಮಸ್ ಫೆಸ್ಟಿವಲ್ ಆಫ್ ಮೈಸೂರು. ತೋಡಾ ಟ್ರೈಬ್ಸ್ ಬಿಲಾಂಗ್ಸ್ ಟು ಬಿಳಿಗಿರಿ ರಂಗನ ಹಿಲ್ಸ್. ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ಅಂತಂದರೆ ಕಲಿಕೆಯಿಂದ ಬರುತ್ತದೆ. ಡ್ಯಾಶ್ ಈಸ್ ದ ನೇಚರ್ ಆಫ್ ಲ್ಯಾಂಗ್ವೇಜ್ ಈಸ್ ಚಾಂಗಬಿಲಿಟಿ ಅಂತಂದರೆ ಬದಲಾವಣೆ. ಭಾಷೆಯ ಒಂದು ಗುಣ ಅಂತಂದರೆ ಬದಲಾವಣೆ. ರೇವ್ ಎಫ್ ಕಿಟಲ್ ಈಸ್ ನೌನ್ ಫಾರ್ ಹೀಸ್ ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಆಯಿತಾ. ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಮಾತನಾಡಬಲ್ಲವನು ಬಹುಭಾಷಿಕ ಅಥವಾ ಮಲ್ಟಿಲಿಂಗ್ವೇಲ್ ಆಗಿರ್ತಾನೆ. ಹೂ ಈಸ್ ಕಾಲ್ಡ್ ಫಾದರ್ ಆಫ್ ಲೈಬ್ರರಿ ಮೂವ್ಮೆಂಟ್ ಇನ್ ಇಂಡಿಯಾ ಅಂದರೆ ಡಾಕ್ಟರ್ SR ರಂಗನಾಥ್ ಅವರಾಗಿರ್ತಾರೆ. ಹೌ ಮೆನಿ ಡಿಜಿಟ್ಸ್ ಆ್ಯನ್ ISBN ಆಫ್ ಎ ಬುಕ್ ಹ್ಯಾಸ್? 13. ISBNನಲ್ಲಿ ಎಷ್ಟು ಸಂಖ್ಯೆಗಳಿವೆ ಅಂತ ಅಂದರೆ 13 ಅಂದರೆ 13. ಪುಸ್ತಕಕ್ಕೆ ಸಂಬಂಧಿಸಿದಂತೆ ಕಿಂಡಲ್ ಎನ್ನುವುದು ಒಂದು ವಿದ್ಯುನ್ಮಾನ ಪುಸ್ತಕ ಓದುವ ಸಾಧನವಾಗಿದೆ ಅಂದರೆ ಇ ಬುಕ್ ರೀಡರ್ ಆಗಿರುತ್ತೆ. ಕಾಂಟೆಕ್ಸ್ಟ್ ಆಫ್ ಕಿಂಡಲ್ ಈಸ್ ಆ್ಯನ್ ಇ ಬುಕ್ ರೀಡರ್ ಆಗಿರುತ್ತೆ. ಹೂ ಕ್ಯಾನ್ ರಿಜಿಸ್ಟರ್ ಆ್ಯಸ್ ಎ ಯೂಸರ್ ಇನ್ ಎ ಪಬ್ಲಿಕ್ ಲೈಬ್ರರಿ ಅಂತ ಅಂದರೆ ಯಾವುದೇ ಪ್ರಜೆ ಕೂಡ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಓದಲು ನೋಂದಾಯಿಸಬಹುದಾಗಿರುತ್ತೆ. ನೆಕ್ಸ್ಟ್ ಉಪನಿಷತ್ತುಗಳಲ್ಲಿ ಅಂತಿಮ ಸತ್ಯವನ್ನು ಬ್ರಹ್ಮ ಎಂದು ಕರೆದಿದ್ದಾರೆ. ದ ವರ್ಡ್ ಭಕ್ತಿ ಸಿಗ್ನಿಫೈಸ್ ಅಂದರೆ ಭಕ್ತಿ ಶಬ್ದವು ದೇವರನ್ನು ಕುರಿತು ಪ್ರೀತಿ ಅನ್ನುವುದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 35ನೇ ಕ್ವಶನ್ನು ಆಧುನಿಕ ತತ್ವಶಾಸ್ತ್ರದ ಪಿತಾಮಹ ಯಾರು ಅಂತ ಅಂದರೆ ರೆನಿ ಡಾಸ್ಕೆಟ್ ಆಗಿರ್ತಾನೆ. ದ ಸ್ಕೂಲ್ ಫೌಂಡೆಡ್
ಬೈ ಪ್ಲೇಟೋ ಈಸ್ ಕಾಲ್ಡ್ ಅಕಾಡೆಮಿಕ್. ಪ್ಲೇಟೋ ಸ್ಥಾಪಿಸಿದ ಶಾಲೆಗೆ ಅಕಾಡೆಮಿಕ್ ಎಂದು ಕರೆಯಲಾಗಿದೆ. ವಿವೇಕಾನಂದರು ಯಾವ ಸಮ್ಮೇಳನದಲ್ಲಿ ಮತ್ತು ಎಲ್ಲಿ ಭಾಗವಹಿಸಿದರು? 1893 ಚಿಕಾಗೋದಲ್ಲಿ ಭಾಗವಹಿಸ್ತಾರೆ. ವಾಟ್ ಈಸ್ ದ ನೇಮ್ ಆಫ್ ದ ಸೊಸೈಟಿ ಎಸ್ಟಾಬ್ಲಿಷ್ಡ್ ಬೈ ರಾಜಾರಾಮ್ ಮೋಹನ್ ರಾಯ್ ಈಸ್ ಬ್ರಹ್ಮ ಸಮಾಜ. ಹಾಗೆ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜ ಆಗಿರ್ತಾರೆ. ಥಿಯೋಸಫಿಕಲ್ ಸೊಸೈಟಿ ಇದು ಬಂದ್ಬಿಟ್ಟು ಆನಿ ಬೆಸೆಂಟ್ ಅವರಾಗಿರ್ತಾರೆ. ದ ನಾನ್ ಕೋಪರೇಷನ್ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಬೈ ಮಹಾತ್ಮ ಗಾಂಧೀಜಿ. ದ ಎಜುಕೇಷನ್ ಸಿಸ್ಟಮ್ ದಟ್ ಗಾಂಧಿ ಪ್ರೊಪೋಗೇಟೆಡ್ ಬೇಸಿಕ್ ಎಜುಕೇಷನ್, ಅಂದರೆ ಗಾಂಧೀಜಿಯವರು ಪ್ರಚಾರಪಡಿಸಿದ ಶಿಕ್ಷಣದ ಪದ್ಧತಿ ಯಾವ ಥರ ಆಗಿರುತ್ತಂತಂದರೆ ಇದು ಮೂಲ ಶಿಕ್ಷಣದ ಬಗ್ಗೆ ಆಗಿರುತ್ತೆ. 41ನೇ ಕ್ವಶನ್ ಬಂದ್ಬಿಟ್ಟು ಫಸ್ಟ್ ತಮಿಳ್ ಎಪಿಕ್ ಈಸ್ ಎ ಶಿಲಪ್ಪಾದಿಗಾರಂ ಆಗಿರುತ್ತೆ. ತಮಿಳಿನ ಮೊಟ್ಟ ಮೊದಲ ಮಹಾಕಾವ್ಯ ಅಂತ ಅಂದರೆ ಶಿಲಪ್ಪಾದಿಗಾರಂ ಆಗಿರುತ್ತೆ. ನೆಕ್ಸ್ಟು ತಿರುಕ್ಕುರಳ್ ಬರೆದವರು ತಿರುವುಳ್ಳವರ್, ಅಂದರೆ ತಿರುಕ್ಕುರಳ್ ಬರೆದವರು ಇದು ತಿರುವುಳ್ಳವರ್ ಆಗಿರ್ತಾರೆ. ಇದು ಕ್ಲಾಸಿಕ್ ತಮಿಳ್ ಟೆಕ್ಸ್ಟ್ ಆಗಿರುತ್ತೆ. ದ ಫಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್ ಈಸ್ ಹಲ್ಮಿಡಿ ಶಾಸನ, ಅಂದರೆ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಆಗಿರುತ್ತೆ, ಕನ್ನಡದ ಮೊದಲ ಶಾಸನ. ನೆಕ್ಸ್ಟು ಶ್ರೀ ರಾಮಾಯಣ ದರ್ಶನಂ ರಿಟರ್ನ್ ಬೈ ಕುವೆಂಪು ಅವರಾಗಿರ್ತಾರೆ. ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಕೀಮ್ ಪ್ರೊವೈಡ್ ಎಜುಕೇಷನ್ ಟು ಗರ್ಲ್ಸ್ ಆ್ಯಂಡ್ ದೇರ್ ವೆಲ್ಫೇರ್ ಈಸ್ ಬೇಟಿ ಬಚಾವ್ ಬೇಟಿ ಪಢಾವ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 46th ಕ್ವಶನ್. What scheme support to training and employment program for women is STEP 1987 to 87. ಇದು 16 year ಎಬೋ ಇರಬೇಕಾಗಿರುತ್ತೆ. ನೆಕ್ಸ್ಟು ಕಿರಣ್ ಮಜುಮ್ದಾರ್ ಶಾ ಈಸ್ ದ CEO ಆಫ್ ಬಯೋಕಾನ್. ಮೆನ್ಷನ್ ದ ಕ್ಯಾಪಿಟಲ್ ಆಫ್ ಈಸ್ಟ್ ರೋಮನ್ ಎಂಪೈರ್ ಬಂದ್ಬಿಟ್ಟು ಕಾನ್ಸ್ಟೆಂಟಿನೋಪಲ್. The Old Testament is written in the language of Hebrew. The main feature of the architecture is Islamic